ಧೆ ರೇ ರೇ ನಾ ರೇ ನಾ ಆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ನ ನಿಮ್ಮ ಪ್ರೀತಿಯಾಗಿದ್ದ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಏನಂತ ಹೇಳ್ತಾ ಹೋಗ್ತೀನಿ ನೋಡಿ ಆಯಿತಾ. ಇವತ್ತು ಗುರುವಾರ, ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ವಾರ ಮಾಡಬೇಕೀಗ ಎಲ್ಲ. ಹೀಗೆಲ್ಲ ತೊಳೆದ್ಬಿಟ್ಟು ಹೂವೆಲ್ಲ ಜೋಡಿಸಿ ದೀಪಕ್ಕೆ ಎಣ್ಣೆ ಹಾಕಿ ತುಪ್ಪದ ದೀಪ ಮಾಡಿ ತುಪ್ಪದ ಬತ್ತಿ ಎಲ್ಲ ನೋಡಿ ಈ ಥರ ರೆಡಿ ಮಾಡಿದ್ದೀನಿ. ಎಲ್ಲ ಹೂವು ಹಾಕಿ ನಮ್ಮ ರಾಯರಿಗೆ. ಹೇಗಿದೆ ನೋಡಿ, ಚೆನ್ನಾಗಿದೆಯಾ? ಈಗ ದೀಪ ಹಚ್ಚಬೇಕು, ಹಚ್ಚುವ. ನೋಡಿ ನಮ್ಮ ಪೈಲ್ ಒಂದು ರೆಡಿಯಾಗಿದ್ದಾನೆ. ಕ್ರೀಮು ಮತ್ತು ಬಟ್ಟೆ ಹಾಕಬೇಕು. ಸ್ನಾನ ಎಲ್ಲ ಆಗೋಯ್ತು. ಹಾಗೆ ಮೇಡಮ್ ಅವ್ರದ್ದು ಸ್ನಾನ ಆಗಿದೆ, ಎಲ್ಲ ಆಗಿದೆ. ಈಗ ಪೂಜೆ ಮಾಡಬೇಕು, ಪೂಜೆ ಮಾಡುವ. ನಂದು ಸ್ನಾನ ಆಗಿ ಎಲ್ಲ ಆಗೋಯ್ತು. ಇನ್ನು ಪೂಜೆ ಮಾಡೋದು ಒಂದೇ ಬಾಕಿ ಇರೋದು. ಪೂಜೆ ಮಾಡುವ ಬೇಗ ಬೇಗ. ನಮ್ಮ ಮನೆಯವರಿದ್ದರೆ ನಮ್ಮ ಮನೆಯವರೇ ಪೂಜೆ ಮಾಡೋರು. ಸೊ ಅವರಿಲ್ಲ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವರೇ ಅಂತ ಬೇಡಿಕೊಂಡು, ನಮ್ಮ ವ್ಯೂವರ್ಸ್ಗೂ ಒಳ್ಳೇದು ಮಾಡಲಿ, ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಲಿ ಅಂತ ತುಪ್ಪದ ದೀಪ ಹಚ್ಚಿದ್ದೀನಿ. ಬೇಗ ಪೂಜೆ ಮಾಡಿ ಈಗ ಅಡುಗೆ ಮಾಡುವ. ಏನು ಸಾಂಬಾರು ಮಾಡ್ತೀನಂತ ತೋರಿಸ್ತೀನಿ ನೋಡಿ. ನಮ್ಮ ಹಳ್ಳಿ ಸೈಡೆಲ್ಲ ಈ ಥರನೇ ಮಾಡೋದು ಬಜ್ಜಿ ಅಂತ, ಬದನೆಕಾಯಿ ಬಜ್ಜಿ. ಮುದ್ದೆಗೆ ಮಾತ್ರ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ನಾವು ಫಸ್ಟಾಗಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಬದನೆಕಾಯಿ, ಹಾಗೆ ಟೊಮೊಟೊ, ಹಾಗೆ ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ದೀನಿ. ಈಗ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು. ಅದೆಲ್ಲ ಹೆಚ್ಕೊಂಡಾದ್ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫಸ್ಟು ಹಸಿಮೆಣ್ಸಿಕಾಯಿನ ಹಾಕ್ಕೊಳ್ಳುವ. ಅದನ್ನು ಹಾಕ್ಕೊಂಡು ಎಣ್ಣೆಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅದನ್ನೆಲ್ಲ ಫ್ರೈ ಆದಮೇಲೆ ಬದನೆಕಾಯಿ ಹಾಕ್ಕೋಬೇಕು. ಬದನೆಕಾಯಿ ಎಲ್ಲ ಫ್ರೈ ಮಾಡಿಕೊಂಡು, ಸದ್ಯಕ್ಕೆ ಈಗ ಹಸಿಮೆಣ್ಸಿಕಾಯಿನ ಫ್ರೈ ಮಾಡ್ಕೊಳ್ಳುವ. ನೋಡಿ ಚಿಕ್ಕ ಚಿಕ್ಕದಾಗೆಲ್ಲ ಹಚ್ಕೊಂಡಿದ್ದೀನಿ ಬದನೆಕಾಯಿ. ಇದು ಹಸಿಮೆಣ್ಸಿಕಾಯಿ ಎಲ್ಲ ಫ್ರೈ ಆದಮೇಲೆ ಈಗ ಬಾಣಲಿಗೆ ಹಸಿಮೆಣ್ಸಿಕಾಯಿ ಎಲ್ಲ ಫ್ರೈ ಆಗ್ತಿದೆಯಲ್ಲ, ಅದಕ್ಕೇ ಬದನೆಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ತರಕಾರಿಗಳಿಗೂ ವಿಟಮಿನ್ಸ್ ಇರುತ್ತೆ, ಇದರಲ್ಲೂ ಬದನೆಕಾಯಲ್ಲೂ ಇರುತ್ತೆ. ಇದು ವಿಟಮಿನ್ ಸಿ ಮತ್ತು ಕೆ, B6 ಫೈಬರ್ ಮತ್ತು ಆಂಥೋಸಿಯನ್ ಅಂತ ಉತ್ಕರ್ಣ ನಿರೋಧಕ ಶಕ್ತಿಗಳು ಹೊಂದಿರುತ್ತದೆ. ಮೂಳೆಗಳ ಆರೋಗ್ಯ, ರಕ್ತ ಪರಿಚಲನ ಮತ್ತು ಮಧುಮೇಹ ನಿರ್ವಹಣೆಗೆ ಸಹಕಾರಿ. ಇದನ್ನು ದಕ್ಷಿಣ ಬದನೆಕಾಯಲ್ಲಿ ತರತರಹ ಸಾಂಬಾರು ಮತ್ತು ಗೊಜ್ಜು, ಪಲ್ಯ, ಎಣ್ಗಾಯಿ ಸಾಂಬಾರು ಮಾಡ್ಬೋದು. ನಾನು ಇವತ್ತು ಬದನೆಕಾಯಿ ಗೊಜ್ಜು ಮಾಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೀನಿ. ಸೊ ನೋಡಿ ಫ್ರೈ ಆಗ್ತಿದೆ ಎಲ್ಲ. ಈ ಬದನೆಕಾಯಲ್ಲಿ ವಿಟಮಿನ್ ಸಿ ಮತ್ತು ಕೆ, B6 ಫೈಬರ್ ಹೊಂದಿರುತ್ತದೆ. ನೋಡಿ ಒಂದೊಂದು ತರಕಾರಿಯಲ್ಲೂ ಒಂದೊಂದು ವಿಟಮಿನ್ಸ್ ಇರ್ತವೆ. ಸೊ ಮಕ್ಕಳಿಗೆ ಆದಷ್ಟು ತರಕಾರಿ ತಿನ್ನಿಸಿ ಆಯಿತಾ. ನಮ್ಮ ಮನೇಲಿ ನನ್ನ ಮಗಳು ತಿನ್ನೋದೇ ಇಲ್ಲ ತರಕಾರಿನ, ಎಲ್ಲ ಸೈಡ್ಗೆ ಹಾಕ್ತಿರ್ತಾಳೆ. ಈಗ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು ನೋಡಿ. ಬದನೆಕಾಯಿ ಎಲ್ಲ ಫ್ರೈ ಆಗಿದೆ. ಸೊ ಈಗ ಟೊಮೊಟೊವನ್ನು ಆ್ಯಡ್ ಮಾಡುವ. ಟೊಮೊಟೊ ನೋಡ್ಕೊಂಡು ಹಾಕಬೇಕು, ಅದು ಹುಳಿ ಇರುತ್ತಲ್ವ. ಸೊ ಅದಕ್ಕೆ ನೋಡಿಕೊಂಡು ನಾನು 3 ತೊಗೊಂಡಿದ್ದೆ, ದೊಡ್ಡದು ಹೆಚ್ಕೊಂಡು. ಈಗ ಟೊಮೊಟೊನ ಫ್ರೈ ಮಾಡ್ಕೋಬೇಕು, ನೀರು ಹಾಕ್ಕೋಬಾರ್ದು, ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ಸೈಡಲ್ಲಿ ಮುದ್ದೆಗೆ ಇಟ್ಕೊಂಡಿದ್ದೀನಿ. ನನ್ನ ಮಗ ಮುದ್ದೆ ಊಟ ಮಾಡ್ತಾನಲ್ಲ, ಸೊ ಅದಕ್ಕೆ ಮುದ್ದೆಗೆ ಇಟ್ಟಿದ್ದೀನಿ, ಆಲ್ರೆಡಿ ಆಗ್ತಾಯಿದೆ. ಹಾಗೆಯೇ ಇದಕ್ಕೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗೊಜ್ಜಿಗೆ. ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ನೀರು ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೊಮೊಟೊ ಎಲ್ಲ ಫ್ರೈ ಆಗುತ್ತಲ್ವ. ಸೊ ಅದಕ್ಕೆ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಆರಿಸ್ಬಿಟ್ಟು ಮಸಿಬೇಕು. ಮಸಿಯ ಗುಂಡಲ್ಲಿ ನೋಡಿ ಕುದೀತಿದೆ ಆಲ್ರೆಡಿ. ನೋಡಿ ಫ್ರೈ ಆಗಿದೆ ಎಲ್ಲ.
ಕೆಳಗೆ ಇಡಿಸ್ಕೊಂಡಿದ್ದೀನಿ. ಹಾಗೆಯೇ ಈರುಳ್ಳಿ ಸಹ ಹಚ್ಕೊಂಡಿದ್ದೀನಿ, ಚಿಕ್ಕದಾಗಿ ಈರುಳ್ಳಿ ಹಚ್ಕೊಂಡಿದ್ದೀನಿ. ಈಗ ಆ ಗೊಜ್ಜನ್ನು ಮಸಿಯ ಗುಂಡಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನೋಡಿ, ಇದು ಮಸಿಯ ಗುಂಡು ಅಂತೀವಿ ನಾವು. ಇದರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕೆಲ್ಲನೂ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಎಣ್ಣೆಯಲ್ಲಿ. ಈಗ ನೋಡಿ ಫೈನಲಿ ಹಿಂಗಿರುತ್ತೆ. ಎಲ್ಲ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು. ಅದಾದಮೇಲೆ ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿರ್ತೀವಲ್ಲ ಅದನ್ನು ಅದರೊಳಗೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು. ನೋಡಿ, ಈ ರೆಸಿಪಿ ಇಷ್ಟ ಆಗಿದ್ದರೆ ನಿಮ್ಮ ಮನೇಲೂ ಒಮ್ಮೆ ಟ್ರೈ ಮಾಡಿ ಆಯಿತಾ. ನೀವು ಯಾರಾದರೂ ಮಾಡಿದರೆ ಕಮೆಂಟ್ ಮಾಡಿ. ಮುದ್ದಿಗೆ ಮಾತ್ರ ಸೂಪರಾಗಿರುತ್ತೆ ಇದು ಬದನೆಕಾಯಿ ಗೊಜ್ಜು. ಹಳ್ಳಿ ಸೈಡ್ ಚೆನ್ನಾಗಿ ಮಾಡ್ತಾರೆ, ಈ ಸಿಟಿಯಾಗಿ ಮಾಡ್ತಾರಿಲ್ಲ ಗೊತ್ತಿಲ್ಲ. ಹಳ್ಳಿ ಸೈಡ್ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಹಾಗೆಯೇ ಬಳ್ಳಾರಿ, ಉತ್ತರ ಕರ್ನಾಟಕ ಸೈಡು ಇದು ಬದನೆಕಾಯಿದೆ ಏನೇನೋ ವೆರೈಟಿ ಗೊಜ್ಜು ಮಾಡ್ತಾರೆ ರೊಟ್ಟಿಗೆ, ಚೆನ್ನಾಗಿರುತ್ತೆ ಆ ಸೈಡು. ನನ್ನ ಮಗಳದ್ದು ಒಂದೇ ಕಾಟ, ಅಮ್ಮ ಏನಾದರೂ ಆಟ ಆಡ್ಸಮ್ಮ, ಅಮ್ಮ ಏನಾದರೂ ಆಟ ಆಡ್ಸಮ್ಮ. ಮೊನ್ನೆ ಆಟ ಆಡ್ಸಿದ್ದೆಲ್ಲ ಆ ಥರ ಏನಾದರೂ ಆಟ ಆಡಿಸು ಅಂತ ಕೇಳ್ತಾಯಿದ್ಲು. ಅದಕ್ಕೆ ನಾನು ಒಂದು ಪ್ಲ್ಯಾನ್ ಮಾಡಿಕೊಂಡು ಆಟ ಆಡ್ಸೋಣ, ಹುಡುಗರನ್ನೆಲ್ಲ ಕರ್ಕೊಬೋಗು ಅಂತೇಳಿ. ಅಂದರೆ ನಮ್ಮ ಅಕ್ಕನ ಮಗಳು ಮತ್ತು ಪಕ್ಕದ ಮನೆ ಹುಡುಗರು ಇದ್ದಾರೆ ಒಂದು 4 ಜನ, ಅವ್ರ ಜೊತೆ ಆಟ ಆಡ್ಸೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಇದೀನಿ. ಈಗ ಬೇಸಿಗೆಗಾಲ ಅಲ್ವಾ, ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಆಚೆ. ಹೆವಿ ಬಿಸಿಲು, ತಲೆ ಮಾತ್ರ ಸುಟ್ಟು ಬೆಂಕಿ ಆಗಿರುತ್ತೆ, ಅಷ್ಟು ಇದಾಗಿರುತ್ತೆ. ಜಾಸ್ತಿ ಬಿಸಿಲು ಈ ಸಲ ಯಾಕೋ. ಸೊ ಅದಕ್ಕೆ ನಾನು ಕರ್ಕೊಬಾ ಅಂತ ಹೇಳಿದ್ನಲ್ವ, ಕರ್ಕೊಬಂದಿದ್ದಾಳೆ. ನೋಡಿ, ಆಟ ಆಡಿಸ್ತೀನಿ ಹೇಗಿರುತ್ತೆ ಅಂತ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಅದರಲ್ಲೂ ನನ್ನ ಮಗ ಅವ್ರಿಗೆ ಆಟ ಆಡೋಕ್ಕೆ ಬಿಡ್ತಾ ಇರಲಿಲ್ಲ, ಕಚ್ಚಿ ಪಿಚಿ ಅಂತ ಇದ್ದ. ಆದರೂ ಪರವಾಗಿಲ್ಲ ಆಡಿ ಅಂತ ಹೇಳಿ ಆಟ ಆಡಿಸ್ತಾಯಿದ್ದೀನಿ. ಅವ್ರಿಗೂ ಬೋರ್ ಆಗುತ್ತಲ್ವ ಒಬ್ಬರೇ ಕೂತ್ಕೊಂಡು ಮನೆಯಲ್ಲಿ, ಅದಕ್ಕೆ. ಹೇಗೆ ಆಟ ಆಡ್ತಾರೆ ಅಂತ ನೋಡಿ. ನಿಮ್ಗೆ ಅದರಲ್ಲಿ ಯಾರು ಇಷ್ಟ ಆದರು ಅಂತ ಕಮೆಂಟ್ ಮಾಡಿ, ಓಕೆನಾ. ನೋಡಿ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಶೋಲ್ಡರ್, ಹೆಡ್, ಶೋಲ್ಡರ್, ಹೆಡ್, ಶೋಲ್ಡರ್, ಹೆಡ್, ಶೋಲ್ಡರ್, ಹೆಡ್, ಶೋಲ್ಡರ್, ಬಾಟಲ್. ಇವಾಗ ನೀವು ಅವರು ಇವನ್ನಾಗಿದ್ದಾರೆ. ರೆಡ್, ಶೋಲ್ಡರ್, ಹೆಡ್, ಶೋಲ್ಡರ್, ಹೆಡ್, ಶೋಲ್ಡರ್, ಹೆಡ್, ಹೆಡ್, ಶೋಲ್ಡರ್, ಶೋಲ್ಡರ್, ಹೆಡ್, ಶೋಲ್ಡರ್, ಹೆಡ್, ಶೋಲ್ಡರ್, ಹೆಡ್, ಶೋಲ್ಡರ್, ಶೋಲ್ಡರ್, ಹೆಡ್, ಶೋಲ್ಡರ್, ಹೆಡ್, ಶೋಲ್ಡರ್, ಬಾಟಲ್. ಅಮೃತ ವಿನ್ ಆಗಿದ್ದು ಈ ಆಟದಲ್ಲಿ. ಇವರು ವಿನ್ ಆಗಿದ್ದು ಅಮೃತ. ಶೋಲ್ಡರ್, ಹೆಡ್, ಶೋಲ್ಡರ್, ಹೆಡ್, ಶೋಲ್ಡರ್, ಹೆಡ್, ಶೋಲ್ಡರ್, ಶೋಲ್ಡರ್, ಹೆಡ್, ಶೋಲ್ಡರ್, ಹೆಡ್, 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 ಶೋಲ್ಡರ್, ಹೆಡ್, ಶೋಲ್ಡರ್, ಹೆಡ್, ಶೋಲ್ಡರ್, ಶೋಲ್ಡರ್, ಹೆಡ್, ಶೋಲ್ಡರ್, ಹೆಡ್, ಶೋಲ್ಡರ್, ಹೆಡ್, ಶೋಲ್ಡರ್, ಹೆಡ್, ಶೋಲ್ಡರ್, ಹೆಡ್, ಶೋಲ್ಡರ್, ಹೆಡ್, ಶೋಲ್ಡರ್, ಬಾಟಲ್.